ಸೊ ನನ್ನ ಹೆಸರು ಧ್ರುವ. ನಾನಿವತ್ತು ಹೇಳಕ್ಕೆ ಹೋಗ್ತಾ ಇರೋದು ರಾಮಾಯಣಗೂ ಮತ್ತು ಬರ್ಮುಡಾ ಟ್ರಯಾಂಗಲ್ಗೂ ಲಿಂಕ್ ಆಯ್ತಾ ಅಂದರೆ ನಂಬಕ್ಕಾಗುತ್ತಾ? ನಂಬಬೇಕು. ನೋಡ್ರಿ, ಸೀತೆನ ರಾವಣ ಕರ್ಕೊಂಡು ಹೋದಾಗ ರಾಮ ಇಡೀ ಜಗತ್ತನ್ನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಲಂಕೆಗೆ ಸಮುದ್ರ ದಾಟ ಹಾರೋಗ್ಬೇಕು. ಅವಾಗ ಆಂಜನೇಯ ಹೋಗ್ಬೇಕಾದ್ರೆ ಆಂಜನೇಯನ ಒಂದು ಶಕ್ತಿ ತಡೆಯುತ್ತೆ. ಆ ಶಕ್ತಿ ಯಾರಂದರೆ ಸಿಮಿಕಾ ಅನ್ನೋ ಒಂದು ರಾಕ್ಷಸಿ ಆಂಜನೇಯನ ತಡೆಯಕ್ಕೆ ಟ್ರೈ ಮಾಡುತ್ತೆ. ಆಗ ಆಂಜನೇಯ ಅವಳನ್ನ ಡಿಫೀಟ್ ಮಾಡಿ ಮುಂದೆ ಹೋಗೋದು. ಅಲ್ಲಿ ಸೈಂಟಿಸ್ಟ್ ಎಲ್ಲ ಹೇಳಿರೋದೇನೆಂದರೆ ಬರ್ಮುಡಾ ಟ್ರಯಾಂಗಲಲ್ಲೇ ಸಿಮಿಕಾ ಇದ್ದಿದ್ದು ಅಂತ ರಾಮಾಯಣ ಓದಿ ಹೇಳಿರೋದಂತೆ. ಅದು ನಿಜಾನ ಇಲ್ವಾ ಅಂತ ನಾನು ಹೇಳ್ತೀನಿ ಅಂದಿದ್ದೆ. ಅದು ಸುಳ್ಳು. ಯಾಕಂದರೆ ಆಂಜನೇಯ ಸಿಮಿಕಾನ ಹಾಗೆ ಬಿಡಲಿಲ್ಲ. ಅವಳು ಆಂಜನೇಯನ ನುಂಗಕ್ಕೆ ಹೋದ್ಲು. ಆಗ ಆಂಜನೇಯ ಸಣ್ಣ ಆಗಿ ಅವಳ ಹೊಟ್ಟೆ ಒಳಗಡೆ ಹೋಗಿ ಅಲ್ಲಿ ಅವರು ಜೈಂಟ್ ರೂಪ ತಗೋತಾರೆ, ಅಂದರೆ ತುಂಬ ದೊಡ್ಡ ಆಗ್ತಾರೆ. ಆವಾಗ ಅವಳು ಪಾರ್ಟಾಗಿ ಒಳಗಡೆ ಅಂಗದಿಂದ ಫುಲ್ಲು ಕಟ್ಟಾಗಿ ಹೋಗ್ತಾಳೆ. ಆವಾಗ ಆಂಜನೇಯ ಅಲ್ಲಿಂದ ಮುಂದೆ ಹೋಗೋದು. ಸೊ ಅವಳು ಅಲ್ಲಿ ಬದುಕಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಒಳಗಡೆಯಿಂದ ಆಚೆ ಬರೋದಂದರೆ ಸುಮ್ಮನೆ ಅಲ್ಲ, ಫುಲ್ಲು ಪುಡಿ ಥರ ಆಗೋಗಿದ್ಲು ಅವಳು. ಅದಕ್ಕೆ ಅದು ಸುಳ್ಳು. ನಾಳೆ ದ ಬರ್ಮುಡಾ ಟ್ರಯಾಂಗಲ್ ಮಿಸ್ಟ್ರಿ ಸಾಲ್ವ್ ಆಗುತ್ತೆ ಏನು ಅಂತ. ಸೊ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಕ್ಕೊಳ್ರಿ. ಬೈ ಫ್ರೆಂಡ್ಸ್.